ನಮಸ್ಕಾರ. ಸ್ಥಿರತೆ, ಸಂಪತ್ತು ಮತ್ತು ಪ್ರೀತಿಯ ಪ್ರತೀಕವಾದ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ವೃಷಭ ರಾಶಿಯ ಪ್ರೀತಿಯ ಬಂಧುಗಳೇ, ಈ 7 ದಿನಗಳು ಅಕ್ಟೋಬರ್ 16ರಿಂದ 22ರವರೆಗೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸ್ಥಿರತೆ ಮತ್ತು ಕೌಟುಂಬಿಕ ಸುಖಕ್ಕೆ ಹೊಸ ತಿರುವು ನೀಡುವ ಸಮಯ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರಗ್ರಹವು ಪ್ರಸ್ತುತ ನಿಮ್ಮ 7ನೇ ಮನೆಯಲ್ಲಿ ಅಂದರೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನ, ವ್ಯಾಪಾರ ಪಾಲುದಾರಿಕೆ ಮತ್ತು ಪ್ರೀತಿಯ ಮೇಲೆ ನೇರ ಪರಿಣಾಮ ಬೀರಲಿದೆ. ವೃತ್ತಿ ಅಥವಾ ವ್ಯವಹಾರದಲ್ಲಿ ಹೊಸ ಪ್ರಗತಿ ಸಾಧಿಸಲು ನೀವು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ಮನೆಯಲ್ಲಿ ಶಾಂತಿ ನೆಲೆಸಲು ಏನು ಮಾಡಬೇಕು? ಈ ಎಲ್ಲದರ ಸಂಪೂರ್ಣ ಮತ್ತು ಗುಪ್ತ ವಿಶ್ಲೇಷಣೆ ಇಲ್ಲಿದೆ. ವೃಷಭ ರಾಶಿಯವರೇ, ಈ ವಾರ ಶುಕ್ರಗ್ರಹವು 7ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಂತೋಷ ಮತ್ತು ಸೌಕರ್ಯಗಳು ಹೆಚ್ಚುತ್ತವೆ. ಆದಾಗ್ಯೂ ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಕರ್ಮಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತಿರುವ ಶನಿಗ್ರಹವು ನಿಮ್ಮ ಕೆಲಸದಲ್ಲಿ ದೃಢತೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ, ಆದರೆ ಸ್ವಲ್ಪ ವಿಳಂಬದ ಒತ್ತಡವನ್ನು ತರಬಹುದು. ರಾಹು-ಕೇಟುಗಳ ಪ್ರಭಾವದಿಂದಾಗಿ ಹಠಾತ್ ಪ್ರಯಾಣಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಆದರೆ ನಿಮ್ಮ ಸ್ಥಿರ ಸ್ವಭಾವದಿಂದಾಗಿ ನೀವು ಎಲ್ಲಾ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸುವಿರಿ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ನಿರಂತರ ಶ್ರಮಕ್ಕೆ ಈ ವಾರ ಉತ್ತಮ ಫಲಿತಾಂಶ ಸಿಗಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿರುವವರು ಹೊಸ ಗ್ರಾಹಕರನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತಾರೆ. ಪಾಲುದಾರಿಕೆಯಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ. ದಿನಾಂಕ 19 ಅಂದರೆ ಭಾನುವಾರರಂದು ನಿಮಗೆ ಒಂದು ದೊಡ್ಡ ಹಣಕಾಸಿನ ಅವಕಾಶ ಅಥವಾ ಪ್ರಮುಖ ಒಪ್ಪಂದಕ್ಕೆ ಸಹಿ ಮಾಡುವ ಅವಕಾಶ ಸಿಗಬಹುದು. ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸು ಮತ್ತು ಫೈನಾನ್ಸ್. ನಿಮ್ಮ ರಾಶಿ ಅಧಿಪತಿ ಶುಕ್ರನ ಬಲದಿಂದಾಗಿ ಈ ವಾರ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ಹೆಚ್ಚುತ್ತವೆ. ಉಳಿತಾಯದತ್ತ ಗಮನ ಹರಿಸಲು ಇದು ಉತ್ತಮ ಸಮಯ. ಹೂಡಿಕೆಗಳ ವಿಷಯದಲ್ಲಿ ದೀರ್ಘಕಾಲೀನ ಲಾಭ ನೀಡುವ ಸ್ಥಿರವಾದ ಯೋಜನೆಗಳತ್ತ ಗಮನ ಹರಿಸುವುದು ಸೂಕ್ತ. ಅನಿರೀಕ್ಷಿತ ಖರ್ಚುಗಳಿಗಾಗಿ ಒಂದು ಪ್ರತ್ಯೇಕ ಬಜೆಟ್ ಮಾಡಿ. ಈ ವಾರ ಸಾಲವನ್ನು ನೀಡುವ ಅಥವಾ ಪಡೆಯುವ ಮುನ್ನ 2 ಬಾರಿ ಯೋಚಿಸಿ. ವೃಷಭ ರಾಶಿಯವರೇ, ನಿಮ್ಮ ಕೌಟುಂಬಿಕ ಜೀವನವೇ ನಿಮ್ಮ ದೊಡ್ಡ ಶಕ್ತಿ. ಈ ವಾರ ಮನೆಯಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಇರುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯ ಕಳೆಯುವಿರಿ. ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಪ್ರೇಮಿಗಳಿಗೆ ನಿಮ್ಮ ಸಂಬಂಧದಲ್ಲಿ ದೃಢತೆ ಮತ್ತು ವಿಶ್ವಾಸ ಹೆಚ್ಚುತ್ತದೆ. ಹೊಸ ಪ್ರೀತಿಯನ್ನು ಬಯಸುವವರಿಗೆ ಸಮಾಜದಲ್ಲಿ ಅಥವಾ ವೃತ್ತಿವಲಯದಲ್ಲಿ ಉತ್ತಮ ವ್ಯಕ್ತಿಯ ಪರಿಚಯವಾಗಬಹುದು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಗಂಟಲು ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಬಹುದು. ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು ಮತ್ತು ಸಮತೋಲಿತ ಆಹಾರ ಸೇವಿಸುವುದು ಮುಖ್ಯ. ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಆಕರ್ಷಣೆ ಹೆಚ್ಚುತ್ತದೆ. ಆದರೂ ಕೆಲಸದ ಒತ್ತಡದಿಂದ ಉಂಟಾಗುವ ಮಾನಸಿಕ ತಳಮಳವನ್ನು ನಿರ್ವಹಿಸಲು ಪ್ರತಿದಿನ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಉತ್ತಮ. ವೃಷಭರಾಶಿಯವರೇ, ಈ 7 ದಿನಗಳ ಮುಖ್ಯ ಘಟನೆಗಳು: ದಿನಾಂಕ 16 ಮತ್ತು 17 ಹಣಕಾಸು ಮತ್ತು ಹೂಡಿಕೆ ನಿರ್ಧಾರಗಳಿಗೆ ಶುಭ, ಯಶಸ್ಸು ಖಚಿತ. ದಿನಾಂಕ 18 ಮತ್ತು 19 ಕೌಟುಂಬಿಕ ಮತ್ತು ವೈಯಕ್ತಿಕ ಸಂಬಂಧಗಳಿಗೆ ಅತ್ಯುತ್ತಮ ದಿನ, ಪ್ರೀತಿಯಲ್ಲಿ ಯಶಸ್ಸು. ದಿನಾಂಕ 20 ಮತ್ತು 21 ವೃತ್ತಿಕ್ಷೇತ್ರದಲ್ಲಿ ಸಣ್ಣ ಸವಾಲುಗಳು ಅಥವಾ ವಿಳಂಬ, ತಾಳ್ಮೆಯಿಂದಿರಿ. ದಿನಾಂಕ 22 ಮತ್ತು 21 ಆಧ್ಯಾತ್ಮಿಕ ವಿಚಾರಗಳು ಮತ್ತು ಸೃಜನಶೀಲತೆಗೆ ಸಮಯ ನೀಡಿ. ಈ ವಾರ ನಿಮ್ಮ ದೊಡ್ಡ ಸವಾಲೆಂದರೆ ಶನಿ ಮತ್ತು ರಾಹು ಕೇತುಗಳಿಂದ ಉಂಟಾಗುವ ವಿಳಂಬ ಮತ್ತು ಅನಗತ್ಯ ಖರ್ಚು. ಇದನ್ನು ನಿವಾರಿಸಲು ಪ್ರತಿದಿನ ಸಂಜೆ ನಿಮ್ಮ ಮನೆಯಲ್ಲಿ ಶುಕ್ರನಿಗೆ ಇಷ್ಟವಾದ ಸುಗಂಧ ದ್ರವ್ಯವನ್ನ ಅಂದರೆ ಪರ್ಫ್ಯೂಮ್ ಅನ್ನು ಹಚ್ಚಿ ಮತ್ತು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಬಿಳಿಯ ಬಣ್ಣದ ಹೂಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮ ಹಣಕಾಸಿನ ಸ್ಥಿರತೆ ಹೆಚ್ಚುತ್ತದೆ. ವೃಷಭ ರಾಶಿಯವರೇ, ನಿಮ್ಮ ಈ ವಾರ ಸ್ಥಿರತೆ, ಸಂಪತ್ತು ಮತ್ತು ಪ್ರೀತಿಯಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕೆ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.